ಪ್ರಶ್ನೆ ಕೇಳ್ತಾರೆ, ಕರ್ನಾಟಕದಲ್ಲೇನೆ ಸಾವಿರಾರು ಹಿಂದೂ ದೇಗುಲಗಳಿದೆ, ಎಲ್ಲಾ ಬಿಟ್ಟು ಧರ್ಮಸ್ಥಳವನ್ನೇ ಟಾರ್ಗೆಟ್ ಯಾಕೆ ಮಾಡಿದ್ರು ಅಂತ ಬಹುಶಃ ಉತ್ತರ ಇದಿರಬಹುದಾ ಅಂತ. ಒಂದನೇದ್ದು ಉತ್ತರ ಇದೆ. ಯಾಕಂತ ಹೇಳಿದ್ರೆ ಮತಾಂತರಕ್ಕೆ ಅಡ್ಡಗೋಡೆಯಾಗಿ ಧರ್ಮಸ್ಥಳ ನಿಂತಿದೆ ಅಂತೇಳಿ. ಉಜಿರೆ ಸಮೀಪದ ಕಾಜೂರು ಅಂತಂದಿದೆ, ಅಲ್ಲಿ ಇತಿಹಾಸ ಪ್ರಸಿದ್ಧ ದರ್ಗಾ ಇದೆ. ಇತಿಹಾಸ ಪ್ರಸಿದ್ಧ ದರ್ಗಾ ಇದೆ, ದಕ್ಷಿಣದ ಅಜ್ಮೀರ್ ಅಂತ ಹೇಳ್ತೇವೆ ನಾವು. ಸಾವಿರಾರು ಮಂದಿ ಮುಸಲ್ಮಾನರು ಹೇಗೆ ಆ ದರ್ಗಕ್ಕೆ ಹೋಗ್ತಾರೋ ಅದೇ ರೀತಿ ಹಿಂದೂಗಳು ಆ ದರ್ಗಕ್ಕೆ ಹೋಗ್ತಾರೆ. ಸರ್ವಧರ್ಮ ಭಾವೈಕ್ಯತೆ ಕೇಂದ್ರ. ಅಂತಹ ದರ್ಗಕ್ಕೆ ಬಂದಂತ ಒಬ್ಬ ಮೌಲ್ವಿ 1987ರಲ್ಲಿ ಇಬ್ಬರು ಗೌಡ ಹುಡುಗರನ್ನ ಹೆಣ್ಣಿನ ಆಸೆ ತೋರಿಸಿ ಕೇರಳಕ್ಕೆ ಕಳುಹಿಸಿ, ಅಲ್ಲಿನ ಹೊನ್ನಾನಿ ಎಂಬ ಪ್ರದೇಶದಲ್ಲಿ ಮಲಪ್ಪುರಂ ಜಿಲ್ಲೆಯಲ್ಲಿ ಅಲ್ಲಿ ಅವರನ್ನ ಸುನ್ನತ್ತು ಮಾಡಿಸಿ ಮುಸ್ಲಿಂ ಧರ್ಮಕ್ಕೆ ಮತಾಂತರ ಮಾಡಿದರು. ಅವರಿಗೆ ಆಸೆ ತೋರಿಸಿದ್ದೇನು, ಕೇರಳದಲ್ಲಿ ಒಳ್ಳೊಳ್ಳೆ ಚಂದದ ಹೆಣ್ಣು ಸಿಗ್ತದೆ, ನಮ್ಮ ಧರ್ಮದ ಹೆಣ್ಣನ್ನು ನಿಮಗೆ ಮದುವೆ ಮಾಡಿಸ್ತೇವೆ ಅಂತೇಳಿ. ಈ ಹುಡುಗರು ಟೈಲರ್ ಕೆಲಸ ಮಾಡ್ತಾ ಇದ್ದವರು, ಈಗಲೂ ಇದ್ದಾರೆ ಟೈಲರ್ ಕೆಲಸ ಮಾಡ್ಕೊಂಡು. ಅದ್ರಲ್ಲಿ ಒಬ್ಬರು ಏನಂತ ಹೇಳಿದ್ರು ಕಾಣ್ತದೆ. ಅವರು ಅಲ್ಲಿ ಅವರಾಗ್ತಿದ್ದ ನರಕ ಯಾತನೆ ಬಗ್ಗೆ ಒಂದು ಇನ್ಲ್ಯಾಂಡ್ ಲೆಟರ್ ಅಲ್ಲಿ ಕಾಗದ ಬರೆದ್ರು. ಇಲ್ಲಿ ಈ ಹುಡುಗರು ನಾಪತ್ತೆ ಆಗಿದ್ದಾರೆ ಅಂತ ಹೇಳಿ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಕೇಸ್ ಆಯ್ತು. ಯಾವಾಗ ಅಲ್ಲಿಂದ ಕಾಗದ ಬಂತ, ಈ ಕಾಜೂರಿನ ದರ್ಗದ ಮೊಯ್ಲಾರು ಒಬ್ಬ ಈ ಕೃತ್ಯ ಮಾಡಿದ ನಂಗೆ ಗೊತ್ತಾಯ್ತಾ, ಅಲ್ಲಿನ ಇಡೀ ಗೌಡ ಸಮಾಜ ಎದ್ದು ನಿಂತಿತ್ತು. ಆಗ ವಸಂತ ಬಂಗೇರವರು ಭಾರತೀಯ ಜನತಾ ಪಕ್ಷದ ಶಾಸಕರಾಗಿದ್ದರು. ಇಡೀ ಬೆಳ್ತಂಗಡಿ ತಾಲೂಕಿನಾದ್ಯಂತ ಗಲಾಟೆಗಳಾಯ್ತು. ಸುಮಾರು 58 ಕೇಸುಗಳು, ಕ್ರಿಮಿನಲ್ ಕೇಸುಗಳು ದಾಖಲಾಯಿತು. ಅದರ ನಂತರ ಆಗಿನ SP ಕೆಂಪಯ್ಯನವರು, ಧರ್ಮಸ್ಥಳದ ಪ್ರತಿನಿಧಿಗಳು, ಶಾಸಕ ವಸಂತ ಬಂಗೇರರು, ಪೊಲೀಸ್ ಅಧಿಕಾರಿಗಳು ಪೊನ್ನಾನಿಗೆ ಹೋಗಿ ಆ ಹುಡುಗರನ್ನು ಕರ್ಕೊಂಡು ಬಂದರು. ಪೊನ್ನಾನಿ ಅಂತ ಪ್ಲೇಸ್ನಲ್ಲಿ ಆ ಧಾರ್ಮಿಕ ಕೇಂದ್ರದ ಒಳಗೆ ಹೋದಂತ ಹುಡುಗರಾಗಲಿ ಹುಡುಗಿಯರಾಗಲಿ ವಾಪಸ್ಸು ಬಂದ ನಿದರ್ಶನಗಳು ಅತ್ಯಂತ ಕಡಿಮೆ. ಆ ಸಂದರ್ಭದಲ್ಲಿ ಶಾಸಕ ವಸಂತ ಬಂಗೇರರು, ಪೊಲೀಸ್ ಅಧಿಕಾರಿಗಳು, ಧರ್ಮಸ್ಥಳದ ಪ್ರತಿನಿಧಿಗಳು ಅಲ್ಲಿ ಹೋಗಿ ಅವರನ್ನು ಕರ್ಕೊಂಡು ಬಂದು ಧರ್ಮಸ್ಥಳದಲ್ಲಿ ಅವರನ್ನು ಮರಳಿ ಮಾತ್ರ ಧರ್ಮಕ್ಕೆ ಸೇರಿಸಿದ್ದು. ಇದು ಒಂದು ಕಾರಣಗಳಿವೆ. ಅಲ್ಲಿ ಧರ್ಮಸ್ಥಳ ಯಾಕೆ ನಮಗೆ ಟಾರ್ಗೆಟ್ ಆಗ್ತದಂತ ಹೇಳಿದ್ರೆ, ನಮ್ಮ ಇಡನ್ ಎಜೆಂಡಾ ಏನಿದೆ ಅದನ್ನು ಫುಲ್ಫಿಲ್ ಮಾಡಲಿಕ್ಕೆ ಧರ್ಮಸ್ಥಳ ಒಂದು ತಡೆಗೋಡೆಯಾಗಿ ನಿಂತಿದೆ. ವೈಯಕ್ತಿಕವಾಗಿ ಧರ್ಮಾಧಿಕಾರಿಗಳು ಅಥವಾ ಅವರ ಕುಟುಂಬಸ್ಥರದ್ದು ತಪ್ಪೇ ಇಲ್ವಾ? ಈಗ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅಂತಾರೆ. ಇವ್ರದ್ದೇನೂ ತಪ್ಪಿಲ್ಲ ಅಂದ್ರೆ ಪದೇ ಪದೇ ಆ ವ್ಯಾಪ್ತಿಯಲ್ಲಿ ನಡೆದಂತಹ ಪದ್ಮಲತಾ ಆಗಿರ್ಬೋದು, ವೇದವಲ್ಲಿ ಆಗಿರ್ಬೋದು, ಸೌಜನ್ಯ ಆಗಿರ್ಬೋದು, ಯಾಕೆ ಕಾವಂದರ ಕುಟುಂಬಸ್ಥರ ಕಡೆಗೇನೆ ಬೆರಳು ಹೋಗುತ್ತೆ ಅಂತ ಹೇಳಿ. ಸಾಮಾನ್ಯವಾಗಿ ಒಂದು ಊರಲ್ಲಿ ಒಬ್ರು ಜಮೀನ್ದಾರ್ ಇರ್ತಾರೆ ಅಂತ ಹೇಳ್ಕೊಳ್ಳಿ. ಜಮೀನ್ದಾರರ ಸ್ವಾಧೀನದಲ್ಲಿ ಒಂದು 1000 ಎಕರೆ ಜಾಗಗಳಿರ್ತವೆ. ನಮ್ಮಲ್ಲಿಯೂ ಸಹ 10 ಹಲವು ಜಮೀನ್ದಾರಿ ಕುಟುಂಬಗಳಿತ್ತು. ಮರಿಕೊಂಬು ವೆಂಕಟರಾಯರಿದ್ರು, ಬೆಳ್ಳಿಪಾಡಿ ರೈಗಳಿದ್ರು, ಕುಂದಾಪುರದಲ್ಲಿ ಶೆಟ್ಟರ್ಗಳ ಕುಟುಂಬ ಇತ್ತು. ಹಾಲಾಡಿ ಸಿನ್ನ ಶೆಟ್ಟಿ ಅವರೆಲ್ಲ ಅಂತ ಕುಟುಂಬದಿಂದ ಬಂದವರು, ಮಾರ್ಕು ಶಾಂತರಾಮ್ ಶೆಟ್ಟರ್ ಅವರು, ಇಂಥವರೆಲ್ಲ. ಆ ಕುಟುಂಬಗಳ ಅಡಿಯಲ್ಲಿ 100 ಒಕ್ಕಲುಗಳಿದ್ರು. ಅವರು ಏನಾದರೂ ತಪ್ಪು ಮಾಡಿದ್ರೆ ದೂರು ಬರುವುದು ದನಿಗಳಿಗೆ. ಅದೇ ರೀತಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಹ ಒಂದು ಜಮೀನ್ದಾರಿ ಕುಟುಂಬದ ಮುಖಂಡರು. ಆ ಊರಲ್ಲಿ ಅವರ ಒಕ್ಕಲುಗಳಲ್ಲಿ ಏನಾದರೂ ಸಮಸ್ಯೆಗಳಾದ್ರೆ ಅವರಲ್ಲಿಗೆ ಬರುವುದು. ಅಂತಹ ಸಂದರ್ಭದಲ್ಲಿ ಕೆಲವರಿಗೆ ಅಸಮಾಧಾನ ಇರಬಹುದು. 10 ರೂಪಾಯಿ ಟೀ ಕೊಡುವಂತವನು ಆ ಟೀಯ ರೇಟ್ 20 ರೂಪಾಯಿ ಮಾಡಿದ್ರೆ ಅವನ್ನ ಕರೆದು ಕೇಳ್ತಾ ಇದ್ರು, ನೀವು 10 ರೂಪಾಯಿಗೆ ಕೊಡ್ತಾ ಇದ್ದು 20 ರೂಪಾಯಿ ಯಾಕೆ ಮಾಡಿದ್ದು ಅಂತ ಹೇಳಿ. ಅವನಿಗೆ 10 ರೂಪಾಯಿ ಲಾಸ್ ಆಯ್ತಲ್ಲ ಈ ದನಿಗಳಿಂದಾಗಿ, ಅವನಿಗೆ ಅಸಮಾಧಾನ ಇದೆ. ಒಬ್ಬ ರಿಕ್ಷಾ ಚಾಲಕ ಒಂದು ದಿವಸಕ್ಕೆ 2,000 3,000 ರೂಪಾಯಿ ದುಡಿತಾ ಇದ್ದ. ಅವನನ್ನು ಡಿ ನಂಬರ್ನ ವ್ಯಾಪ್ತಿಯೊಳಗೆ ತಂದ್ರು, ಕಕ್ಷೆಯೊಳಗೆ ತಂದ್ರು. ಯಾಕಂದ್ರೆ ಅದು ಅವರ ಖಾಸಗಿ ಆಸ್ತಿಯಲ್ಲಿರುವಂತ ರಿಕ್ಷಾ ಪಾರ್ಕ್ಗಳು, ಅವರ ಖಾಸಗಿ ಆಸ್ತಿಯಲ್ಲಿರುವಂತಹ ರಿಕ್ಷಾ ಪಾರ್ಕ್ಗಳು, ಅದನ್ನು ಅವರು ಡಿ ನಂಬರ್ನ ಕಕ್ಷೆ ಒಳಗೆ ತಂದ್ರು. ಯಾರೋ ಉತ್ತರ ಕರ್ನಾಟಕದಿಂದ ಬರುವಂತಹ ಭಕ್ತಾದಿಗಳಿಗೆ ಮೋಸ ಆಗಬಾರದು ಅಂತ ಹೇಳಿ ಅಂತ ಸಿಸ್ಟಮ್ ಬರುವಾಗ ಕೆಲವು ರಿಕ್ಷಾ ಡ್ರೈವರಿಗೆ ನೋವಾಯ್ತು. ನಾವು ತುಂಬ ಒಂದು 3,000 ದುಡಿತಿದ್ದೇವೆ, ಈಗ ಒಂದು 1,000 ರೂಪಾಯಿ ಲಾಸ್ ಆಯ್ತಲ್ಲ ಅಂತ ಹೇಳಿ. ಇಂಥ ಅಸಮಾಧಾನಗಳು ಸಹಜವಾಗಿ ಎಲ್ಲಾ ಊರಲ್ಲಿ ಇರುವಂತಹ ಧರ್ಮಸ್ಥಳದಲ್ಲಿ ಇತ್ತು.
ಆದ್ರೆ ಅವರು ಕಾಮಾಂಧರು. ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದ ಸಂದರ್ಭದಲ್ಲಿ ಅಲ್ಲಿನ ಹೆಣ್ಣು ಮಕ್ಕಳು, ನವ ವಿವಾಹಿತ ಹೆಣ್ಣು ಮಕ್ಕಳು ಒಂದು ರಾತ್ರಿಯನ್ನ ಕಳಿಬೇಕು ಅಂತ ಅಪೇಕ್ಷೆ ಪಡ್ತಾರೆ. ಇಷ್ಟು ಮಾತ್ರ ಅಲ್ಲ, ಭೂಮಿ ಮಾಫಿಯಾ ಅಲ್ಲಿ ನಡೀತಾ ಇದೆ. ಭೂ ಮಾಫಿಯಾದ ಭಾಗವಾಗಿ ಅನೇಕ ಹಿಂದುಳಿದ ವರ್ಗದವರನ್ನ ತುಳಿದು ಹಾಕಿದ್ದಾರೆ, ಅವರ ಭೂಮಿಯನ್ನ ಕಬ್ಜಾ ಮಾಡಿದ್ದಾರೆ. ನೇರವಾಗಿ ವೀರೇಂದ್ರ ಹೆಗಡೆ ಅವರ ಮೇಲೆ ಇಂಥ ಆರೋಪ ಇದೆ. ನೋಡಿ, 1971ರಲ್ಲಿ ಅಂದ್ರೆ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಪಟ್ಟಕ್ಕೆ ಬಂದ 2 ವರ್ಷದ ನಂತರ, ಅವರು 69ಕ್ಕೇನೋ ಪಟ್ಟಕ್ಕೆ ಬಂದರು, 68ಕ್ಕೆ 1971ರಲ್ಲಿ ಒಬ್ಳು ವೃದ್ಧೆ ಅವರಲ್ಲಿಗೆ ಬಂದರು. ಬಂದು ನಂಗೆ ಇಲ್ಲಿ ಕೆಲಸ ಮಾಡಲಿಕ್ಕೆ ಕೆಲಸ ಕೊಡಿ ಅಂತೇಳಿ ಇವರು ಕೇಳಿದ್ರು, ಯಾಕೆ ನಿಮಗೆ ಕೆಲಸ ಬೇಕು ಅಂತೇಳಿ. ಅವರು ಹೇಳಿದ್ರು, ನಾನು ನನ್ನ ಮಗಳ ಮದುವೆ ಮಾಡಿದ್ದೇನೆ, ಮದುವೆಗೆ ಇಷ್ಟು ಸಾಲ ಆಗಿದೆ, ಸಾಲ ತೀರಿಸಲಿಕ್ಕೆ ನನ್ನ ಹತ್ರ ಆಸ್ತಿ ಅಂತಸ್ತು ಮಾರ್ಲಿಕ್ಕೆ ಏನು ಇಲ್ಲ. ಆದ್ರಿಂದ ನಾನು ಇಲ್ಲಿ ಕೆಲಸ ಮಾಡಿದ್ರೆ ಇಲ್ಲಿ ನೀವು ನನಗೆ ಸಂಬಳ ಕೊಡ್ತೀರಿ, ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಕೊಡ್ತೀರಿ, ಊಟಕ್ಕೆ ಛತ್ರ ಇದೆ, ಸಂಬಳದ ಹಣ ಉಳಿತದೆ, ಅದರಲ್ಲಿ ನಾನು ಸಾಲ ತೀರಿಸ್ತೇನೆ. ಆಗ ಗೊತ್ತಾಯ್ತು ಅವರಿಗೆ, ಮದುವೆ ಮಾಡಿ ಸಾಲ ಮಾಡಿ ಈ ರೀತಿಯ ಕಷ್ಟಪಡ್ತಾ ಇದ್ದಾರೆ. ಅದಕ್ಕಾಗಿ ಸಾಮೂಹಿಕ ವಿವಾಹ ಯೋಜನೆಯನ್ನು 1971ರಲ್ಲಿ ತಂದರು. ಈ ವರ್ಷಕ್ಕೆ 13,000 ಮಂದಿ ಜೋಡಿಗಳು ಅಲ್ಲಿ ವಿವಾಹವಾಗಿದ್ದಾರೆ. 1972ರಲ್ಲಿ ನನ್ನದೇ ಅತ್ತೆಯ ಮಗ ಮತ್ತು ಮಗಳು ಧರ್ಮಸ್ಥಳದಲ್ಲಿ ಮದುವೆಯಾಗಿದ್ದಾರೆ. ನನ್ನ ಅತ್ತೆಯ ಇವತ್ತಿಗೂ ಆ ಕುಟುಂಬ ಅತ್ಯಂತ ನೆಮ್ಮದಿಯಲ್ಲಿದೆ. ಈ 13,000 ಚಿಲ್ಲರೆ ಕುಟುಂಬಗಳಿದೆ ಅಲ್ಲ, ಅಲ್ಲಿ ಒಂದು ಪ್ರಮಾಣ ವಚನ ಸ್ವೀಕಾರ ಮಾಡ್ತವೆ ದೇವರ ಎದುರಲ್ಲಿ, ಧರ್ಮಾಧಿಕಾರಿಗಳ ಎದುರಲ್ಲಿ. ಆ ಪ್ರಮಾಣ ವಚನಕ್ಕೆ ಬದ್ಧವಾಗಿ ಇವತ್ತಿಗೂ ಇದ್ದಾರೆ. ನಿಮಗೆ ಹೇಳಲಿಕ್ಕೆ ಸುಲಭ, ಎಲುಬಿಲ್ಲದ ನಾಲಿಗೆಯಲ್ಲಿ ನಾವು ಯಾವುದನ್ನೂ ಹೇಳಬಹುದು. ಸ್ವತಃ ಈ ಆರೋಪ ಮಾಡಿದಂತಹ ಗಿರೀಶ್ ಮಠನ್ ಅವರು ಮದುವೆಯಾಗಿದ್ದು ಧರ್ಮಸ್ಥಳದಲ್ಲಿ. ಅವರ ಮಕ್ಕಳ DNA ಟೆಸ್ಟ್ ಮಾಡಲೇಬೇಕು ಬೇಡವಾ? ಮಾಡ್ಬೇಕಾ ಬೇಡವಾ? ಅಂಥದ್ದೊಂದು ಪರಿಸ್ಥಿತಿ ಅಲ್ಲಿ ಇದೆ ಅಂತಂದ್ರೆ ಅವರು ಅದನ್ನು ಪ್ರೂವ್ ಮಾಡಲಿ, ಅವರ ಮಕ್ಕಳ DNA ಅನ್ನು ಪರೀಕ್ಷೆ ಮಾಡಿಸಲಿ, ಅದು ಅವರದ್ದಲ್ಲ ಬೇರೆಯವರದಂತಲ್ಲಿ ಪ್ರೂವ್ ಆದರೆ ಧರ್ಮಸ್ಥಳದಲ್ಲಿ ಸಾಮೂಹಿಕ ವಿವಾಹ ಆದಂತಹ ಹೆಣ್ಣು ಮಕ್ಕಳ ಮೇಲೆ ಆ ರೀತಿಯ ದೌರ್ಜನ್ಯ ನಡೆದಿರಬಹುದು ನಾವು ಸಹ ನಂಬಬಹುದು. ಯಾರು ಆರೋಪ ಮಾಡೋದು ಸುಲಭ, ಅದನ್ನು ಸಮರ್ಥಿಸುವುದು ಕಷ್ಟ. ಇದು ಎಲ್ಲ ಗಾಳಿಯಲ್ಲಿ ಗುಂಡು ಹೊಡೆದದ್ದು ಯಾಕೆ ಗೊತ್ತಾ? ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಅವರಿಗೆ ಏನು ಮಾಡಿ ಬೈದ್ರು ಅವ್ರು ಮಾತಾಡುವಾಗಿಲ್ಲ. ಅದು ಆ ಪಟ್ಟದ ಮರ್ಯಾದೆ. ಅವರು ಇದು ನಂಗೆ ಬೈದದಲ್ಲ, ಈ ಪಟ್ಟಕ್ಕೆ ಬೈದಲ್ಲಿ ಸುಮ್ಮನೆ ಕೂತ್ಕೊಳ್ಬೇಕು. ಅದೇ ಬೈಗಳನ್ನು ನೀವು ಅಲ್ಲಿನ ಕೆಲಸಗಾರರಿಗೆ ಬೈಯಿರಿ, ಅಲ್ಲಿ ಒಬ್ಬ ವಾಚ್ಮ್ಯಾನ್ ಇದ್ದಾನೆ ಅವನಿಗೆ ಬೈಯಿರಿ, ಅವ ಕೈಯಲ್ಲಿದ್ದದಲ್ಲ ಕಾಲಲ್ಲಿದ್ದದನ್ನು ತಗೊಂಡು ಹೊಡಿತಾನೆ, ಅವನಿಗೆ ಬೈಯಲ್ಲ. ಯಾರು ಬೈಯೋದಿಲ್ಲ ನೋಡಿ ಅವನಿಗೆ ಬೈಯೋದು, ನಾವು ದೊಡ್ಡ ಜನ ಅಂತ ಆಗೋದು. ನಾನು ಇಲ್ಲಿ ನಿಂತುಕೊಂಡು ಮೋದಿ ಅವರಿಗೆ ಬೈತೀನಿ, ನಿಮ್ಮ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗ್ತಾ ಇದೆ, ನಾಳೆ ಟೆಲಿಕಾಸ್ಟ್ ಆಗಬಹುದು. ಎಲ್ಲ ಕೇಳುವವರು ಏನೇನು ಸರ್ ಗೊತ್ತಾ, ಏನ್ರಿ ಮೋಹನ್ ಬೋಳಂಗಡಿ ಅವರ ಮೀಟ್ರು ಅಂತ ಮೋದಿ ಅವರಿಗೆ ಈ ರೀತಿ ಬೈತಾರೆ ಅಂತೇಳಿ ನಂಗೆ ಖಂಡಿತ ಗೊತ್ತು. ಈ ಸ್ಟುಡಿಯೋದೊಳಗೆ ಮೋದಿ ಅವರು ಬರುವುದಿಲ್ಲ ಅಂತೇಳಿ. ನಾನು ಈ ಸ್ಟುಡಿಯೋದಿಂದ ಹೋದ ನಂತರ ಏನಾದ್ರೂ ಸ್ಥಳೀಯ ಪೊಲೀಸರು ಬರ್ಬೋದು, SJ ವರ್ಕ್ನವರು. ಇದು ನಂಗೆ ಗೊತ್ತಿದೆ, ಅದು ಅವರಿಗೆ ಸಹ ಗೊತ್ತಿದೆ. ಇದಕ್ಕಾಗಿ ಬೈತಾ ಇರೋದು. ಜನರು ಏನ್ ಅನ್ಸಿದ್ರೆ ಹೆಗ್ಗಡೆ ಅವರಿಗೆ ಬೈದ್ರು, ಹೆಗ್ಗಡೆ ಅವರು ಮಾತಾಡದೆ ಕೂತಿದ್ದಲ್ಲ, ಅದರಿಂದ ಅವ್ರದ್ದು ಏನೋ ಇರ್ಬೇಕು ಅಂತ. ಸಾಮಾನ್ಯ ಜನರಿಗೆ ಇದು